ಹಾಯ್ ನಮಸ್ತೆ. ಇವಾಗ ಬಂದು ನಾನು ತುಂಬ ಸಿಂಪಲ್ಲಾಗಿ ಕಬಾಬ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬಂದು ನಾನು ತೊಗೊಂಡಿರೋದು ಬಂದು ಟೆಂಡರ್ ಚಿಕನ್ ಬಂದು ತುಂಬ ಸಾಫ್ಟಾಗಿರುತ್ತೆ, ತುಂಬ ಎಳೆ ಚಿಕನು, ಅದರಿಂದ ಟೆಂಡರ್ ತರಿಸ್ಕೊಂಡಿದ್ದೀನಿ. 1 kg ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಬಂದು ಇದನ್ನು ಸ್ವಲ್ಪ ನೀರೆಲ್ಲ ನೀಟಾಗಿ ಬಸಿದ್ಕೊಂಡು ಇನ್ನೊಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ನೀರು ಇರಬಾರ್ದು ಜಾಸ್ತಿ, ಅದರಿಂದ ಹಾಗಾಗಿ ಇದರಲ್ಲಿ ಕಲಸಿ ಇಟ್ಕೋತೀನಿ. 1.5 kg ತುಂಬ ಸಾಫ್ಟ್ ಟೆಂಡರ್ ಚಿಕನ್ ಬಂದು ಈ ಸಿಟಿ ಸೈಡು ಸಿಗುತ್ತೆ, ಬಟ್ ಹಳ್ಳಿಗಳ ಕಡೆ ನನಗೆ ಗೊತ್ತಿಲ್ಲ. ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಾರ್ಮಲ್ ಚಿಕನ್ನೇ ನೀವು ಯೂಸ್ ಮಾಡ್ಕೋಬಹುದು. ಇದಕ್ಕೆ ಬಂದು ನಾನು ಮಿಕ್ಸಿ ಜಾರ್ಗೆ ಬಂದು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ನೋಡಿ ರುಬ್ಕೊಂಡು ಬಂದು ಇದಕ್ಕೆ ಹಾಕ್ತಾಯಿದ್ದೀನಿ, ಚಿಕನ್ಗೆ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಇರಲೇಬೇಕು. ನೀವು ಟೆಂಡರ್ ಚಿಕನ್ನು ಯಾವ ಚಿಕನ್ ಆದರೂ ಆಗಲಿ, ನೀವು ಕಬಾಬ್ ಮಾಡಿದಾಗ ಇರಬೇಕು. ಇದು ಬಂದು ಕಬಾಬ್ ಪೌಡರ್ ಬಂದು ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಬಂದು ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡ್ಕೊತೀನಿ. ಯಾಕೆಂದರೆ ಅದೇ ತುಂಬ ಚೆನ್ನಾಗಿ ಟೇಸ್ಟ್ ಇರೋದು. ಒಂದು ಮೊಟ್ಟೆ ಹಾಕ್ಕೊತೀನಿ ಅಷ್ಟೇ, ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಒಂದೇ ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಬಾಬ್ ಪೌಡರು, ಹಾಗೆ ಮೊಟ್ಟೆ, ಇದು ಮೂರನ್ನು ಮಾತ್ರ ನಾನು ಯೂಸ್ ಮಾಡ್ತಿರೋದು. ಎಕ್ಸ್ಟ್ರಾ ನಾನು ಏನನ್ನೂ ಹಾಕ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನೀವು ಮನೆಯಲ್ಲೇ ರೆಡಿ ಮಾಡಿ ಹಾಕ್ಕೊಳ್ಳಿ, ಔಟ್ಸೈಡಿಂದೆಲ್ಲ ತರೋಕೆ ಹೋಗ್ಬಿಡಿ. ಔಟ್ಸೈಡಿಂದ ತಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ, ಅದರಿಂದ ನಾನು ಔಟ್ಸೈಡ್ ಥರ ನೋಡಿ ನೀಟಾಗಿ ಕಲಸಿದ್ದೀನಿ. ಇದನ್ನು ಕಲಸಿ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಫ್ರಿಜ್ಜಲ್ಲಿ ಇಟ್ಟು ಎತ್ಕೊಂಡು ಬಂದಿದ್ದೀನಿ. 1/2 hour ಫ್ರಿಜ್ಜಲ್ಲಿಡಿ. ಇವಾಗ ಬಾಣಲೆಗೆ ಬಂದು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊತೀನಿ, ಏನಕ್ಕಂತಂದರೆ ಆಮೇಲೆ ನನಗೆ ಅದು ವೇಸ್ಟ್ ಆಗಿಬಿಡುತ್ತೆ, ಮತ್ತು ನಾನು ಬೇರೆದಕ್ಕೆಲ್ಲ ಯೂಸ್ ಮಾಡಲ್ಲ. ಹಾಗಾಗಿ ಬಾಣಲೆಗೆ ಬಂದು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಬೇಕು. ನೋಡಿ ನಾನು ಅಷ್ಟೇ ಆಯಿಲ್ ಯೂಸ್ ಮಾಡ್ತಾ ಇರೋದು, ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ಮತ್ತೆ ವೇಸ್ಟ್ ಆಗುತ್ತೆ ಅದು. ಮತ್ತು ನಾನು ಏನಕ್ಕೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು, ಮತ್ತು ವೆಜ್ ಮಾಡಬೇಕಾದ್ರೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಸ್ಟೀಲ್ ಇಟ್ಟಾಗ ಸ್ವಲ್ಪ ನೋಡ್ಕೊಳ್ಳಿ, ಅಲ್ಲೇ ಇರಿ, ಸ್ಟವ್ ಹತ್ರನೇ ಇರಿ ಸ್ಟೀಲ್ ಬಾಣಲೆ ಇಟ್ಟಾಗ, ಯಾಕಂದರೆ ಸಮ್ಟೈಮ್ಸು ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ಬಂದು ನಾನು ಕಲಸಿಟ್ಟಿರೋ ಕಬಾಬ್ ಪೀಸಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡೋಕ್ಕೆ ಬೆಳ್ಳಗೆ ಇರುತ್ತೆ, ಆಮೇಲೆ ಅದು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಕಲರ್ ಬರುತ್ತೆ. ಒಂದು 5 to 10 minutes ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ಅದು ಒಳ್ಳೆ ಕಲರು ಅಷ್ಟೇ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಹೋಮ್ ಮೇಡು ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟು, ಒಳ್ಳೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ನೋಡಿ ಈ ಥರ ಮಾಡ್ಕೊಳ್ಳಿ. ಒಂದು 5 minutes ಮೀಡಿಯಮ್ ಫ್ಲೇಮ್ ಇರಲಿ, ತುಂಬ ಜಾಸ್ತಿ ಫ್ಲೇಮು ಬೇಡ. ಜಾಸ್ತಿ ಫ್ಲೇಮ್ ಬೇಡ, ಸೀದೋಗೋ ಚಾನ್ಸಸ್ ಇರುತ್ತೆ. ಮೇಲೆ ಸೀದೋಗಿರುತ್ತೆ, ಒಳಗಡೆ ಬೆಂದಿರಲ್ಲ. ಜಾಸ್ತಿ ಫ್ಲೇಮ್ ಇಟ್ಟರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 to 10 minutes ಇದನ್ನು ಕರಿಬೇಕಾಗುತ್ತೆ. ನೀವು ಕರೆದಾಗ ಅದು ನೋಡಿ ಈ ಥರ ಆಗುತ್ತೆ. ನೋಡಿ ಈ ಥರ ಒಂದು ಕಲರ್ ಬಂದಾಗ ನೀವು ಅದೇ ಎತ್ಕೋಬೋದು. ಇವಾಗ ಕಬಾಬು ರೆಡಿ ಆಗಿದೆ. ಸಂಡೇ ಬಂದರೆ ನಮ್ಮ ಮನೇಲಿ ಯಾವಾಗಲೂ ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಓಕೆನಾ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.